ಜೊತೆಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಇಂದಿನಿಂದ ಆಟೋ ಪ್ರಯಾಣ ದುಬಾರಿಯಾಗಲಿದೆ. ಆಟೋ ಪ್ರಯಾಣ ನೂತನ ದರ ಇಂದಿನಿಂದ ಜಾರಿಗೆ ಬರಲಿದೆ. ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಏರಿಕೆಯನ್ನ ಮಾಡಿ ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಹಿಂದೆ ಆಟೋ ಪ್ರಯಾಣ ದರ ಏರಿಕೆ ಮಾಡುವಂತೆ ಚಾಲಕರು ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದು, ದರ ಏರಿಕೆಯಾದ ಬಳಿಕ ಪ್ರಯಾಣಿಕರಿಂದ ಹೆಚ್ಚುವರಿ ದರ ಪಡೆಯುವಂತಿಲ್ಲ. ಒಂದು ವೇಳೆ ಪಡೆದ್ರೆ ಅಂತ ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಆಟೋ ಪ್ರಯಾಣ ದರ ಏರಿಸಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಗುತ್ತೆ, ಬಟ್ ಯಾವ ರೀಸನಿಗೆ ಇದು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ ಅವರು. ಬಟ್ ತುಂಬ ಈಗ ನೋಡಿದರೆ ನನಗೆ 174 ತೋರಿಸ್ತಾ ಇತ್ತು, ಈಗ ನೋಡಿದರೆ ಅವ್ರು 184 ಅಂತ ಹೇಳಿದ್ರು. ನಾನು ಅದನ್ನೇ ಚರ್ಚೆ ಮಾಡಿದೆ. ಇಲ್ಲ ಮೇಡಮ್ 10 ರೂಪಾಯಿ ಜಾಸ್ತಿ ಆಗಿರೋದು ನಾನು ನೋಡಿದ್ರೆ ನಾನು ಆ್ಯಪಲ್ಲಿ ಇಲ್ವೇ ಇಲ್ಲ 10 ರೂಪಾಯಿ ಜಾಸ್ತಿ ಆಗಿರೋದು. ಅವ್ರುಗಳು ಸ್ವಲ್ಪ ಆಚೆ ಈಚೆ ಮಾಡ್ತಾರೆ, ಏನು ಅಂತಲೇ ಗೊತ್ತಿಲ್ಲ. ಆದರೆ ತುಂಬ ಕಷ್ಟ ಆಗುತ್ತೆ ತುಂಬ ಆಗುತ್ತೆ. ನಾರ್ಮಲ್ ಪೀಪಲಿಗೆ ತುಂಬಾ ಕಷ್ಟ ಆಗುತ್ತೆ. ಯಾರೋ ಯೂಶ್ವಲಿ ಆಟೋ ಎಲ್ಲ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಈಗ ಬೈಕ್ಗಳು ಸ್ಟಾಪ್ ಮಾಡಿದಾರಲ್ವಾ. ಮೋಸ್ಟ್ ಆಫ್ ದೆಮ್ ಎಲ್ಲ ಇಲ್ಲಿಗೆ ಆಟೋದಲ್ಲೇ ಬರಬೇಕು. ಸ್ವಲ್ಪ ಚಿಕ್ಕ ಸ್ಪೇಸಿಗೆ ಹೋಗೋದಾದ್ರೂ ತುಂಬ ಕಾಸ್ಟ್ಲಿ ಮಾಡಿದ್ದಾರೆ. ಅಂದರೆ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ಗೂ ತುಂಬ 100 ರೂಪೀಸ್ ಮೇಲೇ ಇದೆ ಚಾರ್ಜ್. ಆಗುತ್ತೆ. ಜನರ ಮೇಲೆ ಎಫೆಕ್ಟ್ ಅಂದರೆ ಜನರ ಕೈಯಲ್ಲೇ ಇದೆ ಅಕ್ಕ. ಈಗ ಆಟೋ ಒಂದು ಸಮಯಕ್ಕೆ ಎಲ್ಲರೂ ಹೋಗೋರೆ ಎಮರ್ಜೆನ್ಸಿಗೆ. ನೀವು ಪ್ರಜಾಕ್ಕೆ ವೋಟ್ ಮಾಡಿ, ನಮ್ದು ನಾವೇ ನೋಡ್ಕೊಳ್ಳೋಣ, ಇನ್ನೊಬ್ಬರನ್ನ ಎಂತಕ್ಕೆ ನಮ್ಮ. ಇಲ್ಲಿ ಪ್ರಾಪರ್ ಬೆಂಗಳೂರಲ್ಲಿ ಇರೋರಿಗೆ ಪರವಾಗಿಲ್ಲ, ಹೊರಗಡೆಯಿಂದ ಬಂದಿರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿರಲ್ವಲ್ಲ. ಆಮೇಲೆ ಕೈಯಲ್ಲಿ ಯಾರೋ ಈಗೆಲ್ಲ ಕ್ಯಾಶ್ ಇಟ್ಕೊಂಡೇ ಇರಲ್ಲ, ಎಲ್ಲರೂ ಆನ್ಲೈನಲ್ಲಿ ಮಾಡೋಕ್ಕೆ ಇಷ್ಟಪಡ್ತಿರ್ತಾರೆ, ಭಾಳ ಕಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಬೆಂಗಳೂರಲ್ಲಿ ಏನಾರು ಒಂದು ಕೆಲಸಕ್ಕೆ ಬಂದು